ಡಾರ್ಲಿಂಗ್ ಪ್ರಭಾಸ್ರ ಈ ವರ್ಷದ ಮೋಸ್ಟ್ ಅವೇಟೆಡ್ ಸಲಾರ್ ಫಿಲ್ಮ್ ರಿಲೀಸ್ ಆಗಿದೆ. ಆಫ್ಟರ್ ಸಾಹೋ, ರಾಧೇಶ್ಯಾಮ್, ಆದಿಪುರುಷ್ ತರದ ಡಿಸಾಸ್ಟರ್ ನ ನಂತರ ಪ್ರಭಾಸ್ ಕೈಯಲ್ಲಿ ಒಂದೊಳ್ಳೆ ಸಿನಿಮಾ ಅವರ ಕರಿಯರ್ ನ ರಿವೈವ್ ಮಾಡೋದಕ್ಕೆ ರೆಡಿ ಆಗಿ ನಮ್ಮೆಲ್ಲರ ಮುಂದೆ ಸಲಾರ್ ರೂಪದಲ್ಲಿ ರಿಲೀಸ್ ಆಗಿದೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಇಟ್ಸ್ ಅ ಪ್ರಶಾಂತ್ ನೀಲ್ ಫಿಲ್ಮ್. KGF 1 ಮತ್ತು KGF 2 ತರದ ಫಿಲ್ಮ್ಸ್ ನ ಕೊಟ್ಟು ಇಡೀ ಕನ್ನಡ ಇಂಡಸ್ಟ್ರಿನ ಜನ ತಿರುಗಿ ನೋಡೋ ತರ ಮಾಡಿ ಈಗ ಸಲಾರ್ ನ ರಿಲೀಸ್ ಮಾಡಿದ್ದಾರೆ. ಆಬ್ವಿಯಸ್ಲಿ KGF ರೇಂಜ್ ಗೆ ಈ ಫಿಲ್ಮ್ ನ ಹೈಪ್ ಕೂಡ ನೆಕ್ಸ್ಟ್ ಲೆವೆಲ್ ಗೆನೆ ಕ್ರಿಯೇಟ್ ಆಗಿತ್ತು. ಆ ಎಲ್ಲಾ ಬಿಲ್ಡಪ್ ಗೆ ಆಲ್ಮೋಸ್ಟ್ 3 hours ಹತ್ರ ಇರೋ ಈ ಸಲಾರ್ ಫಿಲ್ಮ್ ವರ್ತ್ ಇಟ್ ಇದೆಯಾ? ಇದನ್ನೆಲ್ಲ ನೋಡೋಣ. ಅದಕ್ಕೂ ಮೊದಲು ನಾನ್ ಗುಣ, ನೀವು ನೋಡ್ತಾ ಇದ್ದೀರಾ ಗುಣ ಸಿನೆ ಕಾರ್ನರ್ ಯೂಟ್ಯೂಬ್ ಚಾನಲ್. ಫಿಲ್ಮ್ ಬಗ್ಗೆ ಹೇಳೋದಾದ್ರೆ ಇಟ್ಸ್ ಅ ಮಾಸ್ಟರ್ ಪೀಸ್. ಫಿಲ್ಮ್ ನಲ್ಲಿ ಮದರ್ ಸೆಂಟಿಮೆಂಟ್, ಫ್ರೆಂಡ್ಶಿಪ್, ಆಕ್ಷನ್, ಪ್ರೆಸೆಂಟೇಷನ್ ಎಲ್ಲ ನೆಕ್ಸ್ಟ್ ಲೆವೆಲ್ ಗೆನೆ ತೋರಿಸಿದ್ದಾರೆ. ಫಸ್ಟ್ ಹಾಫ್ ಸ್ವಲ್ಪ ಕ್ಯಾರೆಕ್ಟರೈಸೇಷನ್ ಗೆ ಹೋಗುತ್ತೆ, ಸೊ ಸ್ವಲ್ಪ ಸ್ಲೋ ಅನ್ಸ್ಬಹುದು. ಸೆಕೆಂಡ್ ಹಾಫ್ ಮಾತ್ರ ನಮ್ಮೆಲ್ಲರ ಹುಬ್ಬೇರ್ಸುವಂತೆ ಮಾಡುತ್ತೆ. ಎ ರೇಟೆಡ್ ಫಿಲ್ಮ್ ಅಂದ್ಮೇಲೆ ವೈಲೆನ್ಸ್ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೋಬಹುದು. ಅಷ್ಟರ ರೇಂಜ್ ಗೆ ಇಲ್ಲಿ ವೈಲೆನ್ಸ್ ಇದೆ. ಎಷ್ಟೋ ಜನಕ್ಕೆ ಫಸ್ಟ್ ಹಾಫ್ ಸ್ವಲ್ಪ ಜಾಸ್ತಿನೇ ಉಗ್ರಂ ನೆನಪಾಗಬಹುದು, ಬಟ್ ಉಗ್ರಂನ ಇನ್ಸ್ಪೈರ್ ಆಗಿ ತಗೊಂಡಿದ್ದಾರೆ ಅಂತ ಪ್ರಾಪರ್ ಆಗಿ ಹೇಳ್ಬಹುದು. ಬಿಕಾಸ್ ಸೆಕೆಂಡ್ ಹಾಫ್ ಕಂಪ್ಲೀಟ್ ಡಿಫ್ರೆಂಟ್ ಆಂಗಲ್ ನಲ್ಲಿ ಹೋಗುತ್ತೆ. ಜಸ್ಟ್ ಲೈಕ್ ಗೇಮ್ ಆಫ್ ಥ್ರೋನ್ಸ್, ಒಂದು ಕುರ್ಚಿಗಾಗಿ ಎಷ್ಟೆಲ್ಲ ಜನ ಏನೇನ್ ಮಾಡ್ತಾರೆ, ಹೇಗೆಲ್ಲ ಸಾಯ್ತಾರೆ, ಕುರ್ಚಿ ಯಾರ್ ಪಾಲಾಗುತ್ತೆ, ಇದನ್ನೆಲ್ಲ ಫಿಲ್ಮ್ ನೋಡಿದ್ರೆ ಗೊತ್ತಾಗುತ್ತೆ. ಫಿಲ್ಮ್ ನಲ್ಲಿ ಇರೋ ಎಲ್ಲ ಕ್ಯಾರೆಕ್ಟರ್ಸ್ ಅವ್ರಿಗೆ ಕೊಟ್ಟ ಪಾತ್ರನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಬಟ್ BGM ಯಾಕೋ ಎವರೇಜ್ ಅನ್ಸ್ತು. KGF ಲೆವೆಲ್ ಗೆ ಎಲ್ಲೂ ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಇನ್ನು ಫಿಲ್ಮ್ ಕತೆ ಬಗ್ಗೆ ಹೇಳೋದಾದ್ರೆ ಪ್ರಭಾಸ್ರ ತಾಯಿ ಯಾವತ್ತೂ ಪ್ರಭಾಸ್ ವೈಲೆನ್ಸ್ ದಾರಿನ ಹಿಡಿಬಾರ್ದು ಅಂತ ಅನ್ಕೊಂಡಿರ್ತಾರೆ. ಮೇ ಬಿ ಅವರ ಪಾಸ್ಟ್ ಆಗಿರ್ಬಹುದು. ಒಂದು ಟೈಮ್ ನಲ್ಲಿ ಹೀರೋಯಿನ್ ಶ್ರುತಿ ಹಾಸನ್ ಕಿಡ್ನಾಪ್ ಆಗ್ತಾರೆ, ಬಟ್ ಪ್ರಭಾಸ್ ಅವಳನ್ನ ಸೇವ್ ಮಾಡ್ತಾರೆ. ಆ ಟೈಮ್ ನಲ್ಲಿ ವೈಲೆನ್ಸ್ ದಾರಿನ ಹಿಡಿಬೇಕಾಗುತ್ತೆ. ಮತ್ತೆ ಪ್ರಭಾಸ್ರ ಆಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಲಿಟ್ರಲಿ ಪ್ರಭಾಸ್ ರವರ ಆಕ್ಷನ್ ಫಿಲ್ಮ್ ಸ್ಟಾರ್ಟ್ ಆಗಿ 1 ತಾಸ್ ಹತ್ತತ್ರ ಸ್ಟಾರ್ಟ್ ಆಗುತ್ತೆ. ಪ್ರಭಾಸ್ರ ಆ ಫಸ್ಟ್ ಪಂಚ್ ಬಿದ್ದಾಗ ಥಿಯೇಟರ್ ನ ನೋಡ್ಬೇಕಿತ್ತು. ಫ್ಯಾನ್ಸ್ ಅಬ್ರ ಅಲ್ಲಿಂದ ಶುರು ಆಗುತ್ತೆ ಥಿಯೇಟರ್ ನಲ್ಲಿ. ಜೊತೆಗೆ ಫಿಲ್ಮ್ ಗೆ ಕೂಡ ಒಂದು ಜೀವ ಬರುತ್ತೆ. ಇನ್ನು ಆ ವಿಲನ್ ಯಾರು, ಶ್ರುತಿ ಹಾಸನ್ ನ ಯಾಕೆ ಕೊಲ್ಬೇಕು ಅಂತಿದ್ದಾರೆ, ಇದಕ್ಕೆ ರೀಸನ್ ಏನು, ಪ್ರಭಾಸ್ ಮತ್ತು ಅವ್ರ ಅಮ್ಮನ ಪಾಸ್ಟ್ ಏನು, ಇದೆಲ್ಲದಕ್ಕೂ ಖಾನ್ಸಾರ್ಗೂ ಏನ್ ಸಂಬಂಧ, ಇದೆಲ್ಲ ಎಲ್ಲಿ ಹೋಗಿ ನಿಲ್ಲತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ಫಿಲ್ಮ್ ನ ಖಂಡಿತ ಹೋಗಿ ನೋಡ್ಕೊ ಬನ್ನಿ. ಇನ್ನು ಪ್ರಭಾಸ್ ಬಗ್ಗೆ ಹೇಳೋದಾದ್ರೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ಆಸಮ್. ಮೊದಲಿನ ಫಿಲ್ಮ್ಸ್ ಗಿಂತ ಫಿಟ್ ಅಂಡ್ ಫೈನ್ ಆಗಿ ಕಾಣ್ತಾ ಇದ್ದಾರೆ. ಆಕ್ಟಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆಕ್ಷನ್ಸ್ ಅಂತೂ ಅವ್ರ ಸಲುವಾಗಿನೇ ಹೇಳಿ ಮಾಡಿಸ್ದಂಗಿದೆ. ಅಮ್ಮ ಏನ್ ಹೇಳಿದ್ರು ಮಾಡೋಕೆ ರೆಡಿ, ಫ್ರೆಂಡ್ಸ್ ಸಲುವಾಗಿ ಸಾಯೋಕ್ಕೂ ರೆಡಿ. ಈ ತರದ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಪ್ರಭಾಸ್ ರವರು ಎಲ್ಲರ ಮನಸ್ಸಲ್ಲಿ ಉಳಿದೋಗ್ತಾರೆ. ಆಫ್ಟರ್ ಅ ಲಾಂಗ್ ಟೈಮ್ ಒಂದೊಳ್ಳೆ ಕಥೆನ ಸಿಲೆಕ್ಟ್ ಮಾಡಿ ಒಳ್ಳೆ ಕಂಬ್ಯಾಕ್ ಮಾಡಿದ್ದಾರೆ. ಇಂಥ ಟ್ಯಾಲೆಂಟ್ ಇರೋ ಪ್ರಾಡಕ್ಟ್ ನ ಆದಿಪುರುಷ್ ತರದ ಫಿಲ್ಮ್ ಮಾಡಿಸಿದವರಿಗೆ ಫಿಲ್ಮ್ ನ ತೋರಿಸಲೇಬೇಕು. ಪೃಥ್ವಿರಾಜ್ ಮತ್ತು ಪ್ರಭಾಸ್ರ ಆ ಕ್ಲೈಮ್ಯಾಕ್ಸ್ ಆಕ್ಷನ್ ಸಖತ್ ಆಗಿದೆ. ತುಂಬಾ ಫೈಟ್ ಸೀನ್ಸ್ ನಿಮ್ಗೆ ಇಷ್ಟ ಆಗ್ಬಹುದು. ಇನ್ನು ಫಿಲ್ಮ್ ನಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ಟು ಯಶ್ ಅಂತ ಕೊಟ್ಟಿದ್ ನೋಡಿ ಎಕ್ಸ್ಪೆಕ್ಟೇಷನ್ ಲೆವೆಲ್ 1/10 ಆಗಿತ್ತು. ಅದರಲ್ಲೂ ಒಂದು ಸೀನ್ ನಲ್ಲಿ ಜಗಪತಿ ಬಾಬು ಅವರು ಒಂದು ದೊಡ್ಡ ವೆಪನ್ ಡೀಲ್ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ನಿಜಕ್ಕೂ ರಾಕಿ ಏನಾದ್ರೂ ಬರ್ಬೋದಾ ಅಂತ ಅನ್ಕೊಂಡ್ವಿ, ಬಟ್ ನಮ್ಮೆಲ್ಲ ಎಕ್ಸ್ಪೆಕ್ಟೇಷನ್ ನೀರಲ್ಲಿ ಹೋಮ ಮಾಡಿದ ತರ ಆಗೋಯ್ತು. ಎಸ್, ಸಲಾರ್ ಫಿಲ್ಮ್ ಮತ್ತು KGF ಕನೆಕ್ಷನ್ ಎಲ್ಲೆಲ್ಲೂ ಇಲ್ಲ. ಸೊ ಆ ಎಕ್ಸ್ಪೆಕ್ಟೇಷನ್ ನ ಇಟ್ಕೊಂಡು ಫಿಲ್ಮ್ ನ ನೋಡೋದಕ್ಕೆ ಹೋಗ್ಬೇಡಿ. ಇನ್ನು ಫಿಲ್ಮ್ ಎಂಡ್ ನಲ್ಲಿ ಪಾರ್ಟ್ 2 ಹೆಸರನ್ನ ರಿವೀಲ್ ಮಾಡಿದ್ದಾರೆ, ಬಟ್ ಯಾವುದೇ ಪೋಸ್ಟ್ ಕ್ರೆಡಿಟ್ ಸೀನ್ ಇಲ್ಲ. ಸೊ ಫಿಲ್ಮ್ ಮುಗಿದ ಮೇಲೆ ವೇಟ್ ಮಾಡ್ತಾ ಇರಬೇಡಿ, ಸುಮ್ನೆ ಹೋಗ್ತಾ ಇರಿ. ಪ್ರಭಾಸ್ ಮತ್ತು ಪೃಥ್ವಿರಾಜ್ ಇಬ್ರು ಫ್ರೆಂಡ್ಸ್ ಇಂದ ಹೇಗೆ ವೈರಿಗಳಾಗ್ತಾರೆ ಅನ್ನೋ ಕನೆಕ್ಷನ್ ಇಲ್ಲಿ ತೋರಿಸಿಲ್ಲ. ಎಲ್ಲದಕ್ಕೂ ಉತ್ತರ ಸಲಾರ್ ಪಾರ್ಟ್ 2 ನಲ್ಲೇ ಗೊತ್ತಾಗುತ್ತೆ. ಫಿಲ್ಮ್ ನ ಪ್ಲಸ್ ಪಾಯಿಂಟ್ಸ್ ಅಂದ್ರೆ ಸೆಕೆಂಡ್ ಹಾಫ್. ಆಕ್ಚುಲ್ ಆಗಿ ಫಿಲ್ಮ್ ನ ಬೆಟರ್ ಫೀಲ್ ಕೊಡೋದೇ ಇಲ್ಲಿಂದ. ಇನ್ನು ಆ 2 ಆಕ್ಷನ್ ಸೀನ್, ಒಂದು ಮಗು ಸಲುವಾಗಿ ಮಾಡೋ ಆಕ್ಷನ್, ಇನ್ನೊಂದು ಕ್ಲೈಮ್ಯಾಕ್ಸ್ ಫೈಟ್ ಸೀನ್. ನಂತರ ಎಡಿಟಿಂಗ್ ಮತ್ತು ಕ್ಯಾಮ್ರಾ ವರ್ಕ್ ಕೂಡ ಫಿಲ್ಮ್ ಗೆ ಒಂದು ಪ್ಲಸ್ ಪಾಯಿಂಟ್. ಲಾಸ್ಟ್ ಅಂದ್ರೆ ನವೀಂದ್ರ ಆಕ್ಟಿಂಗ್ ಮತ್ತು ವಸಿಷ್ಠರ್ ಅವರ ಪ್ರಭಾಸ್ಗೆ ಕೊಟ್ಟಿರೋ ವಾಯ್ಸ್ ತುಂಬಾ ಇಂಪ್ರೆಸಿವ್ ಆಗಿದೆ. ಇನ್ನು ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಹಾಫ್ ಎಷ್ಟೇ ಉಗ್ರಂ ಇನ್ಸ್ಪೈರ್ ಅಂದ್ರೂ ನಾವು ಕನ್ನಡದ ಆಡಿಯನ್ಸ್ಗೆ ಉಗ್ರಂನೇ ಕಣ್ಮುಂದೆ ಬಂದಂಗ ಆಗತ್ತೆ. ಮತ್ತೆ ಅದ್ ನಿಜವಾಗ್ಲೂ ಇದೆ. ಬೇರೆ ಲ್ಯಾಂಗ್ವೇಜ್ ಆಡಿಯನ್ಸ್ಗೆ ಇದು ಹೇಗ್ ಅನ್ಸತ್ತೆ ಅಂತ ಗೊತ್ತಿಲ್ಲ. ಇನ್ನು BGM ಮೊದಲೇ ಹೇಳ್ದಾಗೆ ಅಷ್ಟೇನ್ ಇಂಪ್ಯಾಕ್ಟ್ ಮಾಡ್ಲಿಲ್ಲ. ಶ್ರುತಿ ಹಾಸನ್ ಕ್ಯಾರೆಕ್ಟರ್ ಅವಶ್ಯಕತೆ ಇರ್ಲಿಲ್ಲ ಅನ್ಸತ್ತೆ. ಸೆಕೆಂಡ್ ಹಾಫ್ ನಲ್ಲಿ ಇದ್ರೂ ಇರಬಹುದು, ಕಾದ್ ನೋಡೋಣ. ಸ್ಪೆಷಲ್ ಥ್ಯಾಂಕ್ಸ್ ಟು ರಾಕಿಂಗ್ ಸ್ಟಾರ್ ಯಶ್ ಅಂತ ಯಾಕೆ ಕೊಟ್ರು ಅಂತ ಗೊತ್ತಾಗ್ಲಿಲ್ಲ. ಓವರ್ ಆಲ್ ನನಗಂತೂ ಫಿಲ್ಮ್ KGF ರೇಂಜ್ ಗೆ ಇಲ್ಲದೆ ಇದ್ರೂ ಚೆನ್ನಾಗಿದೆ ಅನ್ಸ್ತು. ಆಲ್ರೆಡಿ ಮೂವಿನ ನೋಡಿರೋರು ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಫಿಲ್ಮ್ ನ ಇನ್ನು ನೋಡದೆ ಇರೋರು ಒಂದ್ಸಲ ಹೋಗಿ ಫಿಲ್ಮ್ ನ ನೋಡ್ಕೊ ಬನ್ನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಲಾರ್ ಹೇಗನ್ಸ್ತು ಅಂತ ಒಂದು ಕಾಮೆಂಟ್ ಮಾಡಿ, ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.